ನಮಸ್ಕಾರ ಆತ್ಮೀಯರೇ, ನನ್ನ ಕನ್ನಡ ಆಡಿಯೋ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ದುರ್ವಿಧಿಯ ಅಟ್ಟಹಾಸ. ಸ್ಕಾನಿಂಗ್ ಸುಸಂಸ್ಕೃತ ಹಾಗೂ ಸ್ವಭಾವತಃ ಸಭ್ಯ. ಆದರೆ ಇದುವರೆಗೂ ನಡೆದು ಹೋಗಿದ್ದ ದುರ್ವ್ಯವಹಾರಗಳಿಂದ ರೋಸಿ ಹೋಗಿದ್ದ ಭಾರತೀಯರ ಜನಪ್ರಿಯತೆಯನ್ನು ಅಷ್ಟೊಂದು ಬೇಗ ಮತ್ತೆ ಗಳಿಸಲು ಕಷ್ಟಸಾಧ್ಯ ಎನಿಸಿತ್ತು. ಭಾರತದಲ್ಲಿ ದತ್ತು ಸ್ವೀಕಾರದ ನಿರಾಕರಣೆ ಇಂಗ್ಲಿಷ್ ಸರ್ಕಾರದ ಕೊರಳಿಗೆ ಉರುಳಿನ ರೂಪದಲ್ಲಿ ಜೋತು ಬಿದ್ದಿತ್ತು. ಇದರಿಂದ ಇಂಗ್ಲಿಷ್ ಸರ್ಕಾರವು ಭಾರತದ ಬಹುಮಂದಿ ರಾಜರುಗಳ ಹಗೆತನವನ್ನು ಪುಕ್ಕಟೆ ಸಂಪಾದಿಸಿಕೊಂಡಿತ್ತು. ಆದರೆ ಅಂತಹ ರಾಜರುಗಳು ಧೈರ್ಯದಿಂದ ಮುಂದೆ ಬಂದು ಪ್ರತಿಭಟಿಸಲು ಹಿಂಜರಿಯುತ್ತಿದ್ದರು. ಕಾರಣ ಭಾರತದಲ್ಲಿ ಇಂಗ್ಲಿಷರ ಆಡಳಿತ ಅಷ್ಟೊಂದು ಆಳವಾಗಿ ಬೇರು ಬಿಟ್ಟಿತ್ತು. ಇದರೊಂದಿಗೆ ಇನ್ನು ಒಂದು ಸಂದರ್ಭ ಇಂಗ್ಲಿಷರನ್ನು ಧೋರಣೆಯಿಂದ ಕಾಣುವಂತೆ ಮಾಡಿತು. ಮಿಲಿಟರಿಯಲ್ಲಿ ಹಿಂದೂ ಮುಸ್ಲಿಂ ಧರ್ಮದ ಸೈನಿಕರು ಇದ್ದರು. ಇವರೆಲ್ಲರೂ ಕಟ್ಟ ಧರ್ಮಾನುರಾಗಿಗಳೇ ಆಗಿದ್ದರು. ಇಂಗ್ಲೆಂಡಿನಿಂದ ಈ ಸೈನಿಕರು ಉಪಯೋಗಿಸುತ್ತಿದ್ದ ಬಂದೂಕುಗಳಿಗೆ ಹೊಸ ರೀತಿಯ ತೋಟಾಗಳು ಸರಬರಾಜಾದವು. ಆ ತೋಟಾಗಳ ಹೊದಿಕೆಗೆ ದನಗಳ ಹಾಗೂ ಹಂದಿಗಳ ಮಾಂಸದ ಕೊಬ್ಬನ್ನು ಸವರಿಸಲಾಗಿತ್ತು. ಅದನ್ನು ಸೈನಿಕರು ಬಾಯಿಯಿಂದ ಕಚ್ಚಿ ತೆಗೆದು ಉಪಯೋಗಿಸಬೇಕಿತ್ತು. ಹಿಂದೂ ಹಾಗೂ ಮುಸ್ಲಿಂ ಸೈನಿಕರಿಗೆ ಇದರಿಂದ ತುಂಬ ಅಸಮಾಧಾನ ಆಯಿತು. ಇಂಗ್ಲಿಷರು ತಮ್ಮೆಲ್ಲರ ಧರ್ಮಭ್ರಷ್ಟರನ್ನಾಗಿ ಮಾಡಲು ಈ ರೀತಿಯ ಪದ್ಧತಿಯನ್ನು ಜಾರಿಗೆ ತಂದಿದ್ದಾರೆ ಎಂದು ಭ್ರಮಿಸಿ ರೊಚ್ಚಿಗೆದ್ದರು. ಈ ಹಗರಣವೇ 1857ರಲ್ಲಿ ಸಿಪಾಯಿ ದಂಗೆಯ ಹಗರಣಕ್ಕೆ ಮೂಲ ಕಾರಣವಾಯಿತು. ಹಿಂದೂ ಮುಸ್ಲಿಂ ಸೈನಿಕರಲ್ಲಿ ಬಹುಮಂದಿ ಬ್ರಿಟಿಷರ ವಿರುದ್ಧ ಚಟುವಟಿಕೆಗಳಲ್ಲಿ ಕ್ರಾಂತಿಕಾರಕ ಕಾರ್ಯಗಳನ್ನು ಎಸಗತೊಡಗಿದರು. ಮೊದಲ ಬಾರಿಗೆ ಈ ದಂಗೆ ಬರಹಂಪುರದ ಸೈನಿಕ ತುಕಡಿಯಿಂದ ಪ್ರಾರಂಭವಾಯಿತು. ಕ್ರಮೇಣ ದೆಹಲಿ, ಮೀರತ್, ಕಾನ್ಪುರ್, ಕಾಶಿ, ಅಲಹಾಬಾದ್ ಮೊದಲಾದೆಡೆಗಳಲ್ಲಿದ್ದ ಸೈನಿಕರ ತುಕಡಿಗಳಲ್ಲಿಯೂ ಹರಡಿತು. ಇನ್ನು ಮುಂದೆ ಭಾರತದಾದ್ಯಂತ ಎಲ್ಲ ಸೈನಿಕ ತಂಡದರು ಸ್ವಯಂ ಸ್ಫೂರ್ತಿಯಾದ ಇಂಗ್ಲಿಷರ ವಿರುದ್ಧ ದಂಗೆ ಏಳಲಾರಂಭಿಸಿದರು. ಇಂಗ್ಲಿಷರನ್ನು ಭಾರತದಿಂದಲೇ ಹೊರಗಟ್ಟುವ ದೃಢ ನಿಶ್ಚಯವನ್ನು ಈ ಕ್ರಾಂತಿಕಾರಿ ತಂಡದವರೆಲ್ಲರೂ ಒಗ್ಗೂಡಿ ಮಾಡಿದರು. ಇದಕ್ಕಾಗಿ ಇವರು ಕೈಗೊಂಡ ಗುಪ್ತ ಯೋಜನೆಗಳು ಅಪೂರ್ವವೆನಿಸಿದವು. ಈ ತಂಡದವರು ಕಮಲ ಹಾಗೂ ಅದೇ ತಾನೇ ಮಾಡಿದ ರೊಟ್ಟಿಗಳನ್ನು ಸಂಕೇತ ರೂಪದಲ್ಲಿ ಬಳಸಿದರು. ಹೋರಾಟದಲ್ಲಿ ಸೇರಲು ತೀರ್ಮಾನಿಸಿದ ತಂಡದವರು ಒಂದು ಹೊಸ ರೊಟ್ಟಿಯನ್ನು ನೆರೆಯ ಗ್ರಾಮಕ್ಕೆ ಕಳುಹಿಸಿದರೆ ಅದೇ ಕ್ರಾಂತಿಕಾರಕ ಸಂಕೇತ ಎನಿಸುತ್ತಿತ್ತು. ಇಂತಹ ಸನ್ನಿವೇಶದಲ್ಲಿ ಝಾನ್ಸಿ ರಾಣಿ ಸುಮ್ಮನೆ ಕೈ ಕಟ್ಟಿಕೊಂಡು ಕುಳಿತಾಳೆ? ಆಗ ಝಾನ್ಸಿಯ ಮುಖ್ಯ ಸೇನಾನಾಯಕ ಕ್ಯಾಪ್ಟನ್ ಡನ್ಲಪ್ ರಾಣಿಯಂತಹ ನಾಗಿನಿಯ ಹಲ್ಲುಗಳೇ ಬಿದ್ದು ಹೋಗಿವೆ ಎಂದು ಬಗೆದು ಈ ಕ್ರಾಂತಿಕಾರಕ ಚಟುವಟಿಕೆಗಳಿಗೆ ಇಲ್ಲಿ ಪ್ರೋತ್ಸಾಹ ದೊರೆಯದೆಂದೇ ನಂಬಿ ಅಸಡ್ಡೆಯ ಸ್ಥಿತಿಯಲ್ಲಿದ್ದ. ಆದರೆ 1857ನೇ ಜೂನ್ 4ರಂದು ಇದ್ದಕ್ಕಿದ್ದಂತೆ ಕೋಟೆಯೊಳಗೆ ಸಿಪಾಯಿ ದಂಗೆ ಸ್ಫೋಟಗೊಂಡಿತ್ತು. ಇಂಗ್ಲಿಷರ ವಿರುದ್ಧ ಪ್ರತಿಭಟನೆಯ ಕೂಗು ಭುಗಿಲೆದ್ದಿತು. ಇದು ಇಂಗ್ಲಿಷ್ ಸೇನಾಧಿಕಾರಿಗಳಿಗೆ ಅನಿರೀಕ್ಷಿತ ಆಘಾತ. ಅವರು ಜಾಗೃತಗೊಳ್ಳುವ ವೇಳೆಗೆ ದಂಗೆ ಉಲ್ಬಣಗೊಂಡಿತ್ತು. ಕೋಟೆಯೊಳಗಿನ ಯುದ್ಧ ಸಾಮಗ್ರಿಗಳು ದಂಗೆಕೋರರ ಕೈವಶ ಆಗಿತ್ತು. ಖಜಾನೆಯು ಕ್ರಾಂತಿಕಾರರ ವಶಕ್ಕೆ ಬಂದಿತ್ತು. ಅಲ್ಲಿದ್ದ ಭಾರತೀಯ ಕಾವಲುಗಾರರು ಕ್ರಾಂತಿಕಾರರ ಗುಂಪಿಗೆ ಪ್ರೋತ್ಸಾಹ ನೀಡಿದ್ದರು. ಆಂಗ್ಲ ಅಧಿಕಾರಿಗಳು ಹಾಗೂ ಸೇನಾ ಅಧಿಕಾರಿಗಳು ಸುತ್ತಲೂ ಕತ್ತಲ ಕೋಟೆ ಕವಿದು ಕಕ್ಕಾಬಿಕ್ಕಿ ಆಗಿ ಹೋದರು. ಇಂತಹ ಅನಿರೀಕ್ಷಿತ ದಾಳಿಯಿಂದ ಗಾಬರಿಗೊಂಡ ಇಂಗ್ಲಿಷ್ ಸೈನಿಕರು ಚದುರಿ ಹೋದರು. ಇಂಗ್ಲಿಷ್ ಅಧಿಕಾರಿಗಳಲ್ಲಿ ಬಹುಮಂದಿ ಕೊಲ್ಲಲ್ಪಟ್ಟರು. ಕೋಟೆಯ ಸುತ್ತಲೂ ಈಗ ರಾಣಿ ಕಡೆಯ ಸೈನಿಕರು ಕೋಟೆಯೊಳಗೆ ನುಗ್ಗಲು ಹವಣಿಸಿದರು.
ಕೋಟೆಯ ಬಾಗಿಲನ್ನು ಭಯಗಾಬರಿಯಿಂದ ಇಂಗ್ಲಿಷ್ ಸೈನಿಕರು ಮುಚ್ಚಿಕೊಂಡಿದ್ದರು. ಪ್ರಯತ್ನದಿಂದ ಕಡೆಗೆ ರಾಣಿಯ ಕಡೆಯ ಕ್ರಾಂತಿಕಾರಿ ಸೈನಿಕ ಪಡೆಯವರು ಕೋಟೆಯೊಳಗೆ ಧಾವಿಸಿದರು. ಕೋಟೆಯೊಳಗೆ ಇಂಗ್ಲಿಷರು ಮತ್ತು ಹೆಂಡತಿ ಮಕ್ಕಳೊಂದಿಗೆ ಮನೆ ಮಾಡಿಕೊಂಡು ಸಂಸಾರ ನಡೆಸುತ್ತಿದ್ದರು. ಈಗಿನ ಭಯಾನಕ ಸ್ಥಿತಿಯಲ್ಲಿ ಇಂಗ್ಲಿಷರ ಹೆಂಡತಿ ಮಕ್ಕಳು ಉಳಿಯುವುದು ಕಷ್ಟಸಾಧ್ಯ ಎನಿಸಿತ್ತು. ಇಂಗ್ಲಿಷರ ಕಡೆಯ ವರಿಷ್ಠ ಅಧಿಕಾರಿಗಳು ತುಂಬ ಕಳವಳಗೊಂಡರು. ಕಡೆಗೆ ಅವರ ರಕ್ಷಣೆಗಾಗಿ ಮಹಾರಾಣಿಯ ಬಳಿಗೆ ತಮ್ಮ ಸೈನಿಕರನ್ನು ಶರಣಾಗತರಾಗಲು ಕಳುಹಿಸಿಕೊಟ್ಟರು. ಎಷ್ಟಾದರೂ ರಾಣಿ ಕರುಣಾಮಯಿ. ಅದರಲ್ಲೂ ಹೆಣ್ಣು ಮಕ್ಕಳ ಮೇಲೆ ಆಗುವ ಅತ್ಯಾಚಾರವನ್ನು ಕಣ್ಣಾರೆ ಕಂಡರೂ ಕೈಕಟ್ಟಿಕೊಂಡು ಕೂಡುವ ಕಟುಕ ಮನೋಭಾವಿ ಆಗಿರಲಿಲ್ಲ. ಆದರೆ ಆಂಗ್ಲ ಸೈನಿಕರನ್ನು ರಾಣಿಯವರೆಗೂ ತಲುಪಲು ಕ್ರಾಂತಿಕಾರಿ ಸೈನಿಕರು ಬಿಡಲಿಲ್ಲ. ಇಷ್ಟಾದರೂ ರಾಣಿಯೇ ಕೋಟೆಯೊಳಗೆ ಧಾವಿಸಿ ಆಂಗ್ಲ ಮಹಿಳೆಯರು ಮಕ್ಕಳಲ್ಲಿ ಬಹುಮಂದಿಯ ಸಂರಕ್ಷಣೆಗೆ ವ್ಯವಸ್ಥೆ ಮಾಡಿದಳು. ಇಷ್ಟಾದರೂ ಅಸಂಖ್ಯಾತ ಇಂಗ್ಲಿಷ್ ಸೇನೆ ನಾಶವಾದದ್ದಂತೂ ಶತಃ ನಿಜ. ರಾಣಿಯ ಹಿತಶತ್ರುಗಳು ಆಂಗ್ಲ ಅಧಿಕಾರಿಗಳೊಂದಿಗೆ ರಾಣಿಯೇ ಮುಂದೆ ನಿಂತು ಆಂಗ್ಲ ಮಹಿಳೆ ಮಕ್ಕಳನ್ನು ಕೊಲ್ಲಿಸಿದಳೆಂದು ತಿಳಿಸಿ ರಾಣಿಯ ಮೇಲೆ ಮಿಥ್ಯಾರೋಪ ಹೊರಿಸಿದರು. ರಾಣಿ ಕ್ಯಾಪ್ಟನ್ ಬರ್ಡನ್ನ ಬೇಡಿಕೆಯಂತೆ ಬಹುಮಂದಿ ಆಂಗ್ಲ ಮಹಿಳೆಯರು ಹಾಗೂ ಮಕ್ಕಳನ್ನು ಉಪಾಯಾಂತರದಿಂದ ತನ್ನ ಅರಮನೆಗೆ ಕರೆಯಿಸಿಕೊಂಡು ಸಂರಕ್ಷಿಸಿದ್ದರೂ ಮಿಥ್ಯಾರೋಪಕ್ಕೆ ಕಾರಣವಿಲ್ಲದೆ ಬಲಿ ಆದಳು. ದಂಗೆ ಎದ್ದ ಸಿಪಾಯಿಗಳು ಈಗ ರಾಣಿಯ ಮೇಲೂ ತಿರುಗಿಬಿದ್ದರು. ಝಾನ್ಸಿಯಲ್ಲಿದ್ದ ಎಲ್ಲ ಇಂಗ್ಲಿಷ್ ಅಧಿಕಾರಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಬಂದೂಕಿನ ಗುಂಡುಗಳ ಸುರಿಮಳೆಯಿಂದ ಕೊಂದು ಹಾಕಿದ ನಂತರ ದೆಹಲಿಗೆ ಹೋಗಿ ಅಲ್ಲೂ ಕ್ರಾಂತಿಯ ಕಹಳೆ ಊದಲು ನಿರ್ಧರಿಸಿದರು. ಅದಕ್ಕಾಗಿ ಖರ್ಚು ವೆಚ್ಚದ ಅಪಾರ ಹಣವನ್ನು ಒದಗಿಸಿಕೊಳ್ಳಬೇಕಾಗಿತ್ತು. ಹುಚ್ಚೆದ್ದ ಕ್ರಾಂತಿಕಾರಿಗಳು ರಾಣಿಯ ಬಳಿಗೆ ಬಂದು ವಿಚಾರವನ್ನು ಮುಂದಿಟ್ಟು ತಮ್ಮ ಖರ್ಚು ವೆಚ್ಚಕ್ಕಾಗಿ 3 ಲಕ್ಷ ರೂಪಾಯಿಗಳನ್ನು ನೀಡಲು ಒತ್ತಾಯಿಸಿದರು. ರಾಣಿಯ ನಯವಿನಯದ ಮಾತುಗಳಿಗೆ ಅವರ್ಯಾರೂ ಜಗ್ಗಲಿಲ್ಲ. ಹಾಗೆ ಕೊಡದಿದ್ದರೆ ರಾಣಿ ಇರುವ ಅರಮನೆಯನ್ನು ಧ್ವಂಸಗೊಳಿಸುವುದಾಗಿ ಬೆದರಿಕೆ ಹಾಕಿದರು. ವಿಧಿಯಿಲ್ಲದೆ ರಾಣಿ ತನ್ನಲ್ಲಿದ್ದ ಅಮೂಲ್ಯ ಆಭರಣಗಳನ್ನು ಅವರ ಕೈಯಲ್ಲಿಟ್ಟಳು. ಜನರೇಗಿದ್ದು ಎದುರಾದಾಗ ಎಂತಹ ಬೀಭತ್ಸ ದೃಶ್ಯಗಳನ್ನು ನೋಡಬೇಕಾಗುವುದು ಎಂಬುದರ ಅರಿವು ರಾಣಿಗೆ ಈಗ ಉಂಟಾಯಿತು. ಕೋಟೆಯ ಒಳಗೆ ಹೊರಗೆ ಆಂಗ್ಲ ಅಧಿಕಾರಿಗಳ, ಆಂಗ್ಲ ಸೈನಿಕರ ಶವದ ರಾಶಿ, ರಕ್ತದ ಹೊಳೆ, ಅಳಿದುಳಿದವರ ನೋವಿನ ಚಿತ್ಕಾರ, ವಿಧವೆಯರ ಆಲಾಪ, ಮಕ್ಕಳ ಕ್ರಂದನದ ಕೂಗು ರಾಣಿಯ ಕೆಚ್ಚೆದೆಯ ಕ್ಷಣಕಾಲ ಕದಲಿತು, ಕರಗಿ ನೀರಾಗಿ ಹೋಯಿತು. ದ್ವಾಪರಯುಗ ಕುರುಕ್ಷೇತ್ರದ ಅಂತಿಮ ದೃಶ್ಯ ಎದುರು ಪ್ರತ್ಯಕ್ಷವಾಗಿ ಕಾಣುತ್ತಿರುವಂತೆ ರಾಣಿಗೆ ಭಾಸವಾಯಿತು. ಈಗ ಮುನ್ನೆಚ್ಚರಿಕೆಯ ಕ್ರಮವನ್ನು ತೆಗೆದುಕೊಳ್ಳದಿದ್ದರೆ ರಾಜ್ಯ ಅನಾಯಕತ್ವದ ಸ್ಥಿತಿಗೆ ಬರುವುದೆಂಬುದರ ಮುನ್ಸೂಚನೆಯನ್ನು ರಾಣಿಗೆ ಹೊಳೆಯಿತು. ತನ್ನ ಸಲಹೆಗಳನ್ನು ಗುಪ್ತವಾಗಿ ಕರೆಯಿಸಿದಳು. ದೀರ್ಘಕಾಲದ ಸಮಾಲೋಚನೆ ನಡೆಸಿದಳು. ಇನ್ನು ಮುಂದೆ ತಾನೇ ಝಾನ್ಸಿಯ ಪಾಲಕಳು ಎಂದು ಘೋಷಿಸಿದಳು. ನೋಡಿದ್ರಲ್ಲ ಆತ್ಮೀಯರೇ, ಇನ್ನು ಉಳಿದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.